नमस्ते बच्चों, कैसे हैं आप? मैं हूँ आपकी अंबुजा, सरकारी हाई स्कूल उयमबಳ್ಳಿ कनकपुरा तहसील रामनगर जिला से आई हूँ। मಕ್ಕಳೇ ಹೇಗಿದ್ದೀರಿ? स्वस्थ शरीर में स्वस्थ मस्तिष्क का निवास होता है. ಇದನ್ನು ಯಾರು ಹೇಳಿದ್ರು? ಸ್ವಾಮಿ ವಿವೇಕಾನಂದರು. ಸರಿ ಮಕ್ಕಳು, ಇವಾಗ ಒಂದು ಆಕ್ಟಿವಿಟಿ ಮೂಲಕ ಪಾಠವನ್ನು ಶುರು ಮಾಡೋಣವಾ ನಾವು? ಹಾಂ, ಇವರು ಯಾರಂತ ನೀವು ಗುರುತಿಸ್ಬೇಕು. ಯಾರು ಇವರು? ಹಾಂ, ಇವರು ಧ್ಯಾನ್ ಚಂದ್. ಇವರು ನಮ್ಮ ಭಾರತೀಯ ಹಾಕಿ ತಂಡದ ನಾಯಕರಾಗಿದ್ದವರು. ಇವರು 3 ಬಾರಿ ಭಾರತಕ್ಕೆ ಒಲಿಂಪಿಕ್ ಪದಕವನ್ನು ತಂದುಕೊಟ್ಟಿದ್ರು. ಅದಕ್ಕೋಸ್ಕರ ಭಾರತೀಯ ಹಾಕಿಯ ಮಾಂತ್ರಿಕ ಅಂತ ಕರಿತೇವೆ. ಇವರ ಜನ್ಮದಿನವನ್ನು ಭಾರತೀಯ ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ನಾವು ಆಚರಿಸ್ತಾ ಇದ್ದೇವೆ. ಹಾಂ, ನಿಮ್ಗೆಲ್ರಿಗೂ ಖುಷಿ ವಿಚಾರ ಅಲ್ವಾ? ಇವ್ರು ಯಾರು ಅಂತ ನಾನು ಹೇಳೋದೇ ಬೇಡಪ್ಪ, ನೀವೇ ಹೇಳ್ತೀರಾ. हाँ, ये कौन है बताइए मुझे. हमारे सचिन है. हाँ, मास्टर ब्लास्टर सचिन तेंदुलकर. ಕ್ರಿಕೆಟ್ನ ದೇವರು ಅಂತ ಇವರನ್ನು ನಾವು ಪೂಜಿಸ್ತೇವೆ ಅಲ್ವಾ ಮಕ್ಕಳೇ? ಇವ್ರು ಯಾರು ನೆನಪಿದ್ದಾರಾ? ಹಾಂ, ಈಕೆ ಹೆಸರು ಪಿ ಟಿ ಉಷಾ ಅಂತ. ಪಿ ಟಿ ಉಷಾ ಯಾರು ಅಂತ ನಿಮಗೆ ಗೊತ್ತಿದೆಯಾ? ಪಿ ಟಿ ಉಷಾರವರು ಓಟದ ರಾಣಿ ಅಂತ ಇವರನ್ನು ನಾವು ಕರಿತೇವೆ. ಅನೇಕ ಚಿನ್ನದ ಪದಕಗಳನ್ನ ತಗೊಂಬಂದು ಭಾರತದ ಕೀರ್ತಿ ಪತಾಕೆಯನ್ನು ವಿಶ್ವದಾದ್ಯಂತ ಮೆರೆಸಿದಂತಹ ಮಹಾ ಕ್ರೀಡಾಪಟು ಈಕೆ. ಇವ್ರು ಯಾರು ಯೋಚನೆ ಮಾಡಿ. हाँ, ये है हमारे विश्वनाथ आनंद जी. इनके बारे में आप लोग जानते हैं ना? शतरंज के खिलाड़ी है ये और भारत के ग्रैंड मास्टर है. ಮಕ್ಕಳೇ, ಮಾನಸಿಕ ಶಕ್ತಿಯಿಂದ ವಿಶ್ವದ ಎಲ್ಲರ ಗಮನವನ್ನು ತನ್ನತ್ತ ಸೆಳೆದಂತಹ ಮಹಾ ಮೇಧಾವಿ ಚೆಸ್ ಪ್ಲೇಯರ್ ಇವರು ವಿಶ್ವನಾಥನ್ ಆನಂದ್. ಯಾಕೆ ನಾನು ಇವ್ರ ಬಗ್ಗೆ ಪರಿಚಯ ನಿಮಗೆ ಕೊಟ್ಟೆ ಅಂತ ಈಗ ಅರ್ಥ ಆಯ್ತು ಅಲ್ವಾ? ಹಾಂ, अच्छा, हमारे जो पाठ है 9वीं कक्षा में खेलो कूदो स्वस्थ रहो, ಆಟ ಆಡಿ ಆರೋಗ್ಯವಂತರಾಗಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಪಾಠದ ಶೀರ್ಷಿಕೆ ಮಕ್ಕಳೇ? ಆಟ ಆಡೋದ್ರಿಂದ ಏನಾಗುತ್ತೆ, ನಮ್ಮ ಆರೋಗ್ಯ ಏನಾಗುತ್ತೆ, ಸುಧಾರಿಸುತ್ತೆ, ಆರೋಗ್ಯವಂತರಾಗಿರ್ತೇವೆ. ಆಟ ಆಡೋದ್ರಿಂದ ಅನೇಕ ಉಪಯೋಗಗಳಿದ್ದಾವೆ. ಶಾರೀರಿಕವಾಗಿ ಸದೃಢರಾಗಿರಬೇಕು ಅಂತಂದರೆ ನಾವು ಆಟವನ್ನು ಆಡಬೇಕು. ನೋಡೋಣ ಈ ಪಾಠದ ಬಗ್ಗೆ ಇವತ್ತು. हाँ मಕ್ಕಳೇ, इस पाठ का आशय क्या है? इस पाठ का आशय है जीवन में स्वास्थ्य का महत्वपूर्ण स्थान है. जीवन में किसका महत्वपूर्ण स्थान है? स्वास्थ्य का. हाँ, सेहत को बनाए रखने के लिए कई लोग बहुत पैसे खर्चे करते हैं. पैसा खर्च किए बिना ही अपने जीवन को स्वास्थ्य रखने के लिए खेलो कूदो स्वस्थ रहो, इस सूत्र को अपनाइए. ಮಕ್ಕಳೇ, ಈ ಪಾಠದ ಆಶಯ ಬಹಳ ಸರಳವಾಗಿದೆ, ಸುಲಭವಾಗಿದೆ. ನಾವು ಆರೋಗ್ಯವಂತರಾಗಿರ್ಬೇಕಂತ ನೂರಾರು ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀವಿ, ಹೆಲ್ತ್ ಡ್ರಿಂಕ್ಸ್ ಕುಡಿತೀವಿ, ಜಿಮ್ಮಿಗೆ ಹೋಗ್ತೀವಿ, ಎಷ್ಟೊಂದು ಕೆಲಸವನ್ನು ಮಾಡ್ತೀವಲ್ವ. ಆದರೆ ಆರೋಗ್ಯವಂತರಾಗಿರಬೇಕು ಅಂತಂದರೆ ಆಟವನ್ನು ಆಡಬೇಕು ಹಾಗೂ ಪೌಷ್ಟಿಕಾಂಶಯುತವಾದಂಥ ಆಹಾರವನ್ನು ತಿಂದರೆ ಸಾಕು ಅಂತ ಈ ಪಾಠದ ಮೂಲಕ ನಾವು ತಿಳ್ಕೊಳ್ಳೋಣ. खेलों की दुनिया में सदा आनंद और उल्लास का वातावरण रहता है. उत्साह का शीतल समीर बहता रहता है. खेल से तन मन स्वस्थ होता है, मनोरंजन भी मिलता है. खेल कई तरह के होते हैं. साधारणतया उनके 2 भेद किए जाते हैं, शारीरिक खेल और मानसिक खेल. जिन खेलों में शारीरिक श्रम अधिक करना पड़ता है उन्हें शारीरिक खेल कहा जाता है. उदाहरण के लिए कबड्डी, हॉकी, गुल्ली डंडा, क्रिकेट, कुश्ती, फुटबॉल, बैडमिंटन, तैरना, दौड़ना आदि. इसके विपरीत जिन खेलों में मानसिक श्रम अधिक होता है उन्हें मानसिक खेल कहते हैं. उदाहरण के लिए शतरंज, कैरम, पासा, बकरीबाग आदि. देखिए यहाँ पर उन खेलों की चित्र आपको नजर आ रही है. हाँ, इसी प्रकार वैयक्तिक खेल और सामूहिक खेल के रूप में भी भेद किए जा सकते हैं. वैयक्तिक खेलों में तैरना, दौड़ना, एरोबिक्स, बिलियर्ड्स, शूटिंग, नाव चलाना, छलांग मारना आदि है. अभी इस पाठ के अंतर्गत आए हुए कुछ नए शब्दों का अर्थ हम सीखेंगे.
पहला शब्द है छात्र। छात्र का अर्थ क्या है बच्चों? विद्यार्थी। ಎರಡನೇ ಶಬ್ದ ಯಾವುದು? ಜರೂರಿ, ಅವಶ್ಯಕ. ಕನ್ನಡದಲ್ಲೂ ನಾವು ಇದನ್ನು ಅವಶ್ಯಕತೆ ಅಂತ ಹೇಳ್ತೀವಿ, ಅವಶ್ಯಕ ಅಂತ ಕರಿತೇವೆ. ಶೀತಲ್, ಶೀತಲ್ ಅಂತಂದ್ರೆ ಥಂಡ, ಥಣ್ಣನೆಯ. ಸಮೀರ್, ಹವಾ, ವಾಯು. ಸಮೀರ್ ಅಂತಂದ್ರೆ ಗಾಳಿ. विकास, प्रगति, उन्नति. विकास का अर्थ क्या है? प्रगति, उन्नति. ಕನ್ನಡದಲ್ಲೂ ಪ್ರಗತಿನೇ. ತಲಾಶ್, ತಲಾಶ್ ಅಂತಂದ್ರೇನು? ಢೂಂಢನ ಅಂತಂದ್ರೆ ಹುಡುಕುವುದು ಅಂತ ಅರ್ಥ ಮಕ್ಕಳೇ. ಸ್ವಾಸ್ಥ್ಯ, ಇದು ಅತ್ಯಂತ ಮುಖ್ಯವಾದದ್ದು. ತಂದುರುಸ್ತಿ, ಆರೋಗ್ಯ. ಕಸರತ್ ಅಂದರೆ ಮಕ್ಕಳು ಏನಾದರೂ ಅರ್ಥ? ಕನ್ನಡದಲ್ಲೂ ವ್ಯಾಯಾಮ ಅಂತ ಹೇಳ್ತೀವಿ, ಹಿಂದಿಯಲ್ಲೂ ನಾವು ಅದನ್ನೇನಂತ ಕರಿತೇವೆ? ವ್ಯಾಯಾಮ ಅಂತಲೇ ಕರಿತೇವೆ. ಹಾಂ, ಈ ಪದವನ್ನು ಸ್ವಲ್ಪ ಗಮನ ಇಟ್ಟು ನೋಡಿ ಮಕ್ಕಳೇ. ಆರಕ್ಷಣ್, ಅದರಲ್ಲ ಇಂಗ್ಲೀಷ್ನ ಅರ್ಥ ಏನು? ರಿಸರ್ವೇಷನ್. ನಾವು ಹೇಳ್ತೀವಲ್ಲ, ಇದು ಸ್ಪೋರ್ಟ್ಸ್ ಕೋಟಾ ಅಂತೆಲ್ಲ ನೀವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಕೇಳಿರ್ತೀರಲ್ವ? ಹಾಂ, ರಿಸರ್ವೇಷನ್ ಅಂತ ಅರ್ಥ. ರಿಸ್ಟ್ ಪುಸ್ಟ್, ಇದರ ಅರ್ಥ ಏನು? ತಗಡ. ಚೋಟ್, ಚೋಟ್ ಅಂತಂದರೆ ಏನು ಮಕ್ಕಳು? ಗಾಯ. ಆಟ ಆಡ್ಬೇಕಾದ್ರೆ ಬೀಳ್ತಿರಲ್ಲ, ಅವಾಗ ಗಾಯ ಆಗತ್ತಲ್ವ, ಅದನ್ನೇ ಹೇಳ್ತೀವಿ ಗಾಯ. ಹಾಗೆ ಮುಂದಿನ ಪದ ಯಾವುದು? ಇಸ್ಸ. ಇಸ್ಸ ಅಂತಂದ್ರೆ ಏನು ಮಕ್ಕಳೇ? ಭಾಗ ಅಂತ ಅರ್ಥ. ಸೇಹತ್ ಅಂತಂದರೆ ಸ್ವಾಸ್ಥ್ಯ ಅಂತ ಅರ್ಥ ಮಕ್ಕಳೇ. ಹಾಗೆ ಮುಂದಿನ ಪದ ಯಾವುದು? ಚಿಂತಾ. ಚಿಂತಾ ಅಂತಂದರೆ ಏನು ಮಕ್ಕಳೇ? ಅದರ ಅರ್ಥ ಪರೇಶಾನಿ. ಸಹಯೋಗ ಅಂತಂದರೆ ಸಹಕಾರ ಅಂತ ಅರ್ಥ. ಹಾಗೆ ಖಾಲಿ ಅಂತಂದರೆ ರಿಕ್ತ. ಮಕ್ಕಳೇ, ಹೊಸ ಶಬ್ದಗಳನ್ನ ಕಲ್ತ್ಕೊಂಡ್ರಿ ಅಲ್ವಾ? ಹಾಗಿದ್ರೆ ಇವಾಗ ಈ ಪಾಠದ ಪ್ರಮುಖ ಅಂಶಗಳ ಬಗ್ಗೆ ನಾವು ಮಾತನಾಡೋಣ. ಪ್ರಮುಖ ಅಂಶದ ಬಗ್ಗೆ ಮಾತನಾಡೋಕ್ಕೂ ಮುನ್ನ ನಾನು ನಿಮಗೋಸ್ಕರ ಒಂದು ಸಣ್ಣ ವಿಡಿಯೋ ಕ್ಲಿಪ್ಪನ್ನು ತೊಗೊಂಡು ಬಂದಿದ್ದೀನಿ ಮಕ್ಕಳೇ. ಅದನ್ನು ನೋಡಿ ಹೇಗಿದೆ ಅಂತ ಹೇಳಿ ಆಮೇಲೆ ನಾನು ಈ ಪಾಠವನ್ನು ಮುಂದುವರಿಸ್ತೇನೆ. ಓಕೆನಾ?
ಅಂಶಗಳನ್ನ ನಾವು ಇಲ್ಲಿ ಮುಖ್ಯ ಅಂಶಗಳಾಗಿ ನೋಡೋಣವಾ. ವಿಡಿಯೋ ನೋಡಿದಾಗ ಬಹಳ ಖುಷಿ ಆಯ್ತಲ್ವಾ ನಿಮಗೆ. ಹಳ್ಳಿಯಲ್ಲಿದ್ದಂತಹ ಮಕ್ಕಳಿಗಂತೂ ಬಹಳ ಸಂತೋಷ ಆಗಿರುತ್ತೆ. ಯಾಕಪ್ಪ ಅಂತಂದ್ರೆ ಅಲ್ಲಿ ನಾವು ನೋಡಿದಂಥ ಎಲ್ಲ ಆಟಗಳು ಆ ಮಕ್ಕಳು ಆಡಿರ್ತಾರೆ. ನಮ್ಮ ಸಿಟಿಯ ಮಕ್ಕಳುಗಳು ಕೆಲವೊಂದು ಆಟವನ್ನು ಆಡಿರ್ತಾರೆ, ಮತ್ತು ಅವರ ಸ್ಕೂಲು ಹಾಗೆ ಅವರ ಫ್ರೆಂಡ್ಸು ಎಲ್ಲ ನೆನಪಾಗಿದೆ ಅಲ್ಲ. ತುಂಬ ಚೆನ್ನಾಗಿತ್ತು ಅಲ್ವಾ ವಿಡಿಯೋ. ಹಾಂ ಮಕ್ಕಳೇ, ಈ ಪಾಠದ ಪ್ರಮುಖ ಅಂಶಗಳನ್ನ ನಾವು ಇವಾಗ ನೋಡ್ತಾ ಹೋಗೋಣ. खेलों की दुनिया में आनंद और उल्लास का वातावरण रहता है. खेलों की दुनिया, आहा सुनने में बहुत अच्छा लग रहा है ना. खेलों की दुनिया में कैसा होता है, आनंद और उल्लास का वातावरण होता है. ಆನಂದ, ಉಲ್ಲಾಸ, ಸಂತೋಷದ ವಾತಾವರಣ. ಆಟ ಆಡ್ಬೇಕಂತ ಬಹಳ ಖುಷಿ. ಅಮ್ಮ ಊಟಕ್ಕೆ ಹೇಳಿದ್ರು ಸಮೇತ ನಾವು ಊಟ ಮಾಡಲ್ಲ, ಅಮ್ಮ ಇರಮ್ಮ ಒಂದು ನಿಮಿಷ ಆಟ ಆಡಿ ಬಂದುಬಿಡ್ತೀವಿ ಅಂತ ಹೊರಡೋಗ್ತೀವಿ ಅಲ್ವಾ. ಬಹಳ ಖುಷಿ ಆಗುತ್ತಲ್ವ. ಹಾಂ ಮಕ್ಕಳೇ, खेलने से क्या होता है, तन मन स्वस्थ रहता है. खेलने से क्या होता है, तन मन स्वस्थ रहता है. ಆಟ ಆಡೋದ್ರಿಂದ ಏನು ಉಪಯೋಗ? ಹಾಂ, ಆಟ ಆಡೋದ್ರಿಂದ ಶಾರೀರಿಕವಾಗಿ ಮಾನಸಿಕವಾಗಿ, ತನ್ ಆರ್ ಮನ್. ತನ್ ಅಂತಂದರೆ ಶರೀರ, ಮನ್ ಅಂತಂದರೆ ಮನಸ್ಸು. ಶಾರೀರಿಕವಾಗಿ ಮಾನಸಿಕವಾಗಿ ನಾವು ಹೇಗಿರ್ತೀವಿ, ಆರೋಗ್ಯವಂತರಾಗಿರ್ತೇವೆ. ಹೌದು, ಇದರಿಂದ ಏನು ಸಿಗುತ್ತೆ, ಮನೋರಂಜನೆಯನ್ನು ಸಿಗುತ್ತೆ. ಇಲ್ಲಿ ನೋಡಿ ಮಕ್ಕಳೇ, ನಿಮ್ಗೆ ಇಷ್ಟ ಆಗಿರೋಂಥ ಆಟದ ಚಿತ್ರಗಳು ಬಂತು. ಅಲ್ಲಿ ಒಂದು ಮಗು ಏನು ಮಾಡ್ತಿದ್ದೆ, ಕುಂಟಬಿಲ್ಲೆ ಆಡ್ತಿದ್ದೆ. ಇಲ್ಲಿ ನೋಡಿದ್ದೀರಾ, ನಾವು ಸಣ್ಣವರಿದ್ದಾಗ ಆಡಿದಂತಹ ಜಾರಬಂಡಿ ಆಟವನ್ನು ನೋಡ್ತಾ ಇದ್ವಿ. ಇಲ್ಲಿ ಸ್ಕಿಪ್ಪಿಂಗ್ ನೋಡ್ತಾ ಇದ್ವಿ. ಇಲ್ಲಿ ಹಾಗೆ ಇನ್ನೊಂದು ಆಟವನ್ನು ನೋಡ್ತಾ ಇದ್ವಿ. ನೋಡಿ, ಇದೆಲ್ಲ ನಾವು ಸಣ್ಣವರಿದ್ದಾಗ ಆಡಿದಂತಹ ಆಟಗಳು. ನೀವು ಆಡ್ತಾ ಇರೋ ಆಟಗಳು ಎಷ್ಟು ಚೆನ್ನಾಗಿದೆ ಅಲ್ವಾ ಮಕ್ಕಳೇ. ಯೋಚನೆ ಮಾಡಿ. ಹಾಂ, ಸಾಧಾರಣತೆ ಏನಕ್ಕೆ ದೋ ವೇದ ಕಿಯೇ ಜಾತೆ. ಸಾಮಾನ್ಯವಾಗಿ ಇದನ್ನು ಎರಡು ಭೇದವನ್ನು ಮಾಡ್ತೇವೆ. ಒಂದು ಯಾವುದು, ಆಟದ ಎರಡು ಪ್ರಕಾರಗಳು. आठ के दो प्रकार है, एक है शारीरिक खेल और दूसरी है मानसिक खेल. पहले ही मैंने बता दिया था, तन और मन. हाँ, तन से जुड़ा है शारीरिक खेल और मन से जुड़ा है मानसिक खेल. बहुत सरल है ना बच्चों. हाँ ಮಕ್ಕಳೇ, ನಾನು ಹೇಳಿದೆ ಆಟಗಳಲ್ಲಿ ಎರಡು ವಿಧ, ಒಂದು ಶಾರೀರಿಕ ಖೇಲ್, ಇನ್ನೊಂದು ಮಾನಸಿಕ ಖೇಲ್. ಶರೀರಕ್ಕೆ ಸಂಬಂಧಪಟ್ಟದ್ದು ಶಾರೀರಿಕ ಖೇಲ, ಮನಸ್ಸಿಗೆ ಸಂಬಂಧಪಟ್ಟದ್ದು ಮಾನಸಿಕ ಖೇಲ. ಯೋಚನೆ ಮಾಡಿ, ಶರೀರಕ್ಕೆ ಸಂಬಂಧಪಟ್ಟಂತಹ ಆಟಗಳು ಯಾವುದು, ಮನಸ್ಸಿಗೆ ಹೆಚ್ಚು ವ್ಯಾಯಾಮ ಕೊಡುವಂತಹ ಆಟಗಳು ಯಾವುದು, ಶರೀರಕ್ಕೆ ಹೆಚ್ಚು ವ್ಯಾಯಾಮ ಕೊಡುವಂತಹ ಆಟಗಳು ಯಾವುದು? ನೆನಪಾಯ್ತಲ್ವಾ ನಿಮಗೆ? ಹಾಂ, ಅದರ ಉದಾಹರಣೆಗಳು ನೋಡೋಣ. ನಿಮಗೆಲ್ಲ ಗೊತ್ತಿದೆ, ನೋಡೋಣ ಯಾವ್ದು ಉದಾಹರಣೆಗಳು. ಹಾಂ, ಕಬಡ್ಡಿ ಬಹಳ ಖುಷಿಯಾಗುತ್ತಲ್ವ. ಕಬಡ್ಡಿ, ಹಾಕಿ, ಗುಲ್ಲಿದಂಡ, ಕ್ರಿಕೆಟ್, ಕುಸ್ತಿ, ಫುಟ್ಬಾಲ್, ಬ್ಯಾಡ್ಮಿಂಟನ್, ತೈರ್ನ, ದೌಡ್ನ. ಎಷ್ಟು ಚೆನ್ನಾಗಿದೆ ಮಕ್ಕಳಲ್ವೇ ಆಟ ಆಡೋದ್ರಲ್ಲಿ. ಶಾರೀರಿಕ ಖೇಲ್ ಇಲ್ಲೆಲ್ಲ ನೀವು ಕಬಡ್ಡಿ ಆಡಬೇಕಾದ್ರೆ, ಹಾಕಿ ಆಡಬೇಕಾದ್ರೆ, ಗುಲ್ಲಿದಂಡ ಅಂತಂದರೆ ಏನು ಹೇಳಿ ಮಕ್ಕಳೇ, ಚಿನ್ನಿ ದಾಂಡು. ನಮ್ಮ ಅಚ್ಚ ಕನ್ನಡದಲ್ಲಿ ಏನಂತ ಹೇಳ್ತೀವಿ, ಚಿನ್ನಿ ದಾಂಡು ಅಂತ ಹೇಳ್ತೀವಿ. ಕ್ರಿಕೆಟ್ ಆಟ, ಕುಸ್ತಿ. ನಮ್ಮ ಮೈಸೂರು ದಸರಾದಲ್ಲಿ ನಾವು ನೋಡ್ತೀವಲ್ಲ, ಕುಸ್ತಿ ಪಟುಗಳನ್ನೆಲ್ಲ ನೋಡ್ತೀವಲ್ಲ ಮಕ್ಕಳೇ, ಎಷ್ಟು ಚೆನ್ನಾಗಿರ್ತಾರಲ್ಲ ಅವರು, ಆರೋಗ್ಯವಂತರಾಗಿರ್ತಾರೆ. ಕುಸ್ತಿ ಆಗ್ಬೋದು, ಅಥವಾ ಫುಟ್ಬಾಲ್, ಹಾಗೆ ಬ್ಯಾಡ್ಮಿಂಟನ್ ಆಡೋದು, ತೈರ್ನ, ದೌಡ್ನ ಓಡೋದು ಅಲ್ವಾ. ನೀವು ಸ್ಕೂಲ್ಗಳಲ್ಲಿ ಭಾಗವಹಿಸ್ತೀರಲ್ವ ಆಟೋಟ ಸ್ಪರ್ಧೆಗಳಲ್ಲಿ. ಹಾಂ, ಇದೆಲ್ಲ ಶರೀರಕ್ಕೆ ಸಂಬಂಧಪಟ್ಟದ್ದು. ಅಂತಂದರೆ ಶರೀರಕ್ಕೆ ವ್ಯಾಯಾಮ ಆಗುವಂತಹ ಆಟಗಳನ್ನ ಇದನ್ನು ಶಾರೀರಿಕ ಆಟಗಳು ಅಂತ ಕರಿತೇವೆ. ಬುದ್ಧಿಗೆ ಹೆಚ್ಚು ಬಲವನ್ನು ಕೊಡುವಂತಹ ಆಟಗಳು ಯಾವುದು ಮಕ್ಕಳೇ? ಶತರಂಜ್, ಚೆಸ್ ಅಂತ ಕರಿತೀವಿ. ಚೆಸ್ ಆಡ್ಬೇಕಾದ್ರೆ ಬಹಳ ಬುದ್ಧಿವಂತಿಕೆ ಮುಖ್ಯ. ಬುದ್ಧಿವಂತಿಕೆ ಇಲ್ಲ ಅಂತಂದರೆ ಚೆಸ್ ಆಟ ಆಡೋಕೆ ನಮ್ಮ ಕೈಲಾಗಲ್ಲ. ಹಾಗೆ ಕೇರಮ್ ಆಟ ಮನೇಲಿ ಆಡ್ತೀವಲ್ಲ ಮಕ್ಕಳೇ, ನಿಮ್ಮ ಮನೆಯಲ್ಲಿ ಎಲ್ಲರ ಮನೇಲಿ ಕೇರಮ್ ಬೋರ್ಡ್ ಇರುತ್ತಲ್ಲ, ಕೇರಮ್ ಆಟ ಆಡಬಹುದು. ಹಾಗೆ ಪಾಸ, ದಾಯ ಯಾವುದು ನೆನಪಂತ? ಹಾಂ, ನಮ್ಮ ಮಹಾಭಾರತದಲ್ಲಿ ಶಕುನಿ ಮಾಮನ ಹತ್ರ ಇತ್ತಲ್ಲ ಎರಡು ದಾಯಗಳು. आपको समझ में आई बच्चों? खेल के दो प्रकार है, शारीरिक खेल और मानसिक खेल, और उसका उदाहरण भी आप लोगों ने देख लिया है. अच्छा बच्चों, समझ में आएंगे ना? अब आगे जाएंगे. हाँ देखिए, तो कबड्डी है ना, अभी मैंने आपको इसके बारे में बताया ना. देखो कबड्डी कितनी अच्छी लग रही है ना. वहाँ पे खिलाड़ियाँ खेल रहे. ಕಬಡ್ಡಿ ನೋಡಿದಿರಲ್ವ ಮಕ್ಕಳೇ, ಕಬಡ್ಡಿ ಆಟವನ್ನು ಎಷ್ಟು ಚೆನ್ನಾಗಿ ಆಡ್ತಾ ಇದ್ರಲ್ಲ. ಇಲ್ಲಿ ಹೆಣ್ಮಕ್ಳು ಆಡ್ತಿದ್ರೆ, ಗಂಡು ಮಕ್ಕಳು ಆಡ್ತವೆ. ಇದು ಗುಂಪು ಆಟ. ಮುಂದೆ ನೋಡಿ ಹಾಕಿ. ಹೌದು, ಇದು ನಮ್ಮ ರಾಷ್ಟ್ರೀಯ ಆಟ, ನಮ್ಮ ಭಾರತದ ರಾಷ್ಟ್ರೀಯ ಆಟ ಹಾಕಿ. ಇದರ ಮುಖ್ಯ ಆಟಗಾರರಾದಂಥ ಧ್ಯಾನ್ ಚಂದ್ ಅವರ ಹೆಸರಿನಲ್ಲಿ ನಾವೇನು ಮಾಡ್ತಿದ್ದೀವಿ, ಹಾಂ, ಖೇಲ್ ದಿವಸನ ಆಯೋಜನೆ, ಅವರ ಹುಟ್ಟಿದಬ್ಬವನ್ನು ಖೇಲ್ ದಿವಸವಾಗಿ ನಾವು ಏನು ಮಾಡ್ತೀವಿ, ಆಚರಣೆ ಮಾಡ್ತೇವೆ. ಆ ಆಟಗಾರನಿಗೆ ನಾವು ಕೊಡುತ್ತಾ ಇರುವಂತಹ ಗೌರವ. ಗುಲ್ಲಿದಂಡ, ನಾನು ಹೇಳಿದೆ ಹಳ್ಳಿಗಳಲ್ಲಿ ಸಾಧಾರಣವಾಗಿ ಆಡುವಂತಹ ಆಟ ಇದ್ಯಾವುದು, ಗುಲ್ಲಿದಂಡ, ಚಿನ್ನಿ दांड. अच्छा बच्चों, आप लोगों को पता है ना, सचिन, द्रविड़, तेंदुलकर,
हमारे अनिल कुंबले के विराट कोहली हमारे इंडियन टीम के कैप्टन। अच्छा बच्चों देखिए कैसे लग रहा है, चक दे इंडिया, ಚಕ್ ದೆ ಇಂಡಿಯಾ। ಮಕ್ಕಳೇ ಆ ಕಾಮೆಂಟ್ರಿ ಕೇಳ್ತಾ ಇದ್ದಾಗ ಖುಷಿ ಆಗುತ್ತಲ್ವಾ? ಹಾಂ, ಇದೆಲ್ಲ ಶಾರೀರಿಕ ಆಟಗಳು ಮಕ್ಕಳೇ. ನಾನು ಈಗಷ್ಟೇ ನಿಮ್ಗೆ ಹೇಳಿದೆ ಮೈಸೂರು ದಸರಾ ಕುಸ್ತಿ ಬಗ್ಗೆ ನಾನು ನಿಮ್ಗೆ ಹೇಳಿದೆ ಅಲ್ವಾ? ನೋಡಿ ಅಲ್ಲಿ ಇಬ್ಬರು ಕುಸ್ತಿಪಟುಗಳು ಎಷ್ಟು ಚೆನ್ನಾಗಿ ಕುಸ್ತಿಯನ್ನು ಮಾಡ್ತಾ ಇದ್ದಾರೆ ಮಕ್ಕಳೇ. ಇದನ್ನು ಇನ್ನೊಂದು ಹೊಸ ಅದರ ಆವಿಷ್ಕಾರ ಅಥವಾ ರೂಪ ಅಂತಂದರೆ ನಮ್ಮ ಸಣ್ಣ ಮಕ್ಕಳಿಗೆ ವ್ರೆಸ್ಲಿಂಗ್, ವರ್ಲ್ಡ್ ರೆಸ್ಲಿಂಗ್ ಫೆಡರೇಷನ್ ನೋಡಿದ್ದೀರಲ್ಲ, WWF WWE ಅಂತಂದ್ರೆ ಮಕ್ಕಳು ಕುಣಿತಾ ಇರ್ತಾರೆ ಅಲ್ಲ, ಹಾಂ ಅದರ ಇನ್ನೊಂದು ರೂಪ ಮಕ್ಕಳು. ಎಷ್ಟು ಚೆನ್ನಾಗಿದೆ ನೋಡಿ ಈ ಆಟ, ಬಹಳ ಸಂತೋಷ ಆಗುತ್ತೆ ಈ ಆಟಗಳನ್ನ ಆಡಬೇಕಾದ್ರೆ. ಹೊಂದಾಣಿಕೆ ಮಕ್ಕಳಲ್ಲಿ ಏನು ಬೆಳೆಯುತ್ತೆ, ಹೊಂದಾಣಿಕೆ ಗುಣ ಬೆಳೆಯುತ್ತೆ. ಬ್ಯಾಡ್ಮಿಂಟನ್ ಅಲ್ಲಿ साइना नेहवाल ನಾವು ನೋಡಿದ್ವಿ, ಹಾಗೆ ಇಲ್ಲಿ ನೋಡಿ ಈಜು. जो आपको पहले ही मैंने दिखाया था एक फ़ोटो, वहाँ पर जो है मैडम, यहाँ पर जो है ये है PT उषा. ನಾವು ಹೇಳ್ತೀವಿ ಓಟದ ರಾಣಿ, ಚಿನ್ನದ ರಾಣಿ ಅಂತ ಕರಿತೀವಿ. और यहाँ पर जो है मिल्खा सिंह है. हाँ कितने अच्छे हैं ना, ये तो हमारे भारत के सर्वश्रेष्ठ खिलाड़ी यहाँ है. अच्छा बच्चों, खेल के और एक प्रकार है वैयक्तिक और सामूहिक गेम. वैयक्तिक और सामूहिक, अभी मैंने आपको बताया था सामूहिक खेल के बारे में. अच्छा बच्चों देखेंगे, हाँ था इतना, अभी मैंने आपको दिखाया ना था इतना. और दौड़ना, तीर चलाना ಅಂತಂದ್ರೆ ಏನು ಮಕ್ಕಳೇ? ಅರ್ಜುನ ಏಕಲವ್ಯನ ಬಗ್ಗೆ ನಿಮಗೆ ಗೊತ್ತಿದೆ ಅಲ್ವಾ? ಹಾಂ, ಅರ್ಜುನ ಏಕಲವ್ಯ ಏನು ಮಾಡ್ತಾ ಇದ್ರು? ಸರ್ವಶ್ರೇಷ್ಠ ಧನುರ್ಧರರಾಗಿದ್ರು. ಹಾಂ, ತೀರ್ ಚಲನ ಅಂತಂದರೆ ಬಾಣ, ಬಿಲ್ಲು ಬಾಣ ಬಿಡೋದು. ಹಾಗೆ ಬಿಲಿಯರ್ಡ್ಸ್, ಶೂಟಿಂಗ್, ನಾವ್ ಚಲಾನ ಅಂತಂದರೆ ಏನು ಮಕ್ಕಳೇ? ನಾವ್ ಚಲಾನ ಅಂತಂದರೆ ಏನಪ್ಪ ಅಂತಂದರೆ ಬೋಟಿಂಗ್. ಅದೇ ರೀತಿ ಛಲಾಂಗ್ ಮಾರ್ನ, ನಾನು ಹೇಳಿದೆ ಈಗಷ್ಟೇ, ಐ ಜಂಪು, ಲಾಂಗ್ ಜಂಪು, ಛಲಾಂಗ್ ಮಾರ್ನ, ಇದೆಲ್ಲ ಏನಾಗುತ್ತೆ ವೈಯಕ್ತಿಕ ಆಟಗಳಲ್ಲಿ ಬರುತ್ತೆ. ಹಾಗಿದ್ರೆ ಸಾಮೂಹಿಕ ಆಟಗಳಲ್ಲಿ ಯಾವುದಿದೆ? ವಾಲಿಬಾಲ್, ಕ್ರಿಕೆಟ್, ಫುಟ್ಬಾಲ್, ಕಬಡ್ಡಿ, ಬ್ಯಾಡ್ಮಿಂಟನ್, ಇದನ್ನು ಗ್ರೂಪ್ ಗೇಮ್ಸ್ನಲ್ಲಿ ನಾವು ನೋಡ್ತೀವಿ ಮಕ್ಕಳೇ. ಇಲ್ಲಿ ನೋಡಿದ್ದೀರಿ, ಅಲ್ಲಿರೋ ಚಿತ್ರ ಯಾವುದು? ಬಿಲಿಯರ್ಡ್ಸ್ ಆಟ ಆಡ್ತಾ ಇರೋವಂತಹ ಚಿತ್ರವನ್ನು ನಾವು ನೋಡ್ತಾ ಇದ್ದೇವೆ. ಇವರು ಶೂಟಿಂಗ್, ನಮ್ಮ ಇಂಡಿಯಾದ ಸರ್ವಶ್ರೇಷ್ಠ ಕ್ರೀಡಾಪಟುಗಳನ್ನು ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ. ಗಮನ ಇಟ್ಟು ನೋಡಿ, ಅವರ ಹೆಸರುಗಳನ್ನ ನೀವು ಬರ್ಕೊಳ್ಬೇಕಾಗುತ್ತೆ. ನೀವೇ ಸ್ವತಃ ಯೋಚನೆ ಮಾಡಿ ಬರೀರಿ. ಮೂರನೇ ಆಟ ಯಾವುದಪ್ಪ ಅಂತಂದರೆ ನಾವ್ ಚಲಾನ ಅಂತಂದರೆ ಏನು ಮಕ್ಕಳೇ? ಬೋಟಿಂಗ್, ದೋಣಿ ಚಲಾಯಿಸೋದು. ಇದು ನೋಡಿ ಛಲಾಂಗ್ ಮಾರ್ನ, ಜಂಪ್. ಇದು ವಾಲಿಬಾಲ್ ಎಲ್ಲ ಆಡ್ತಾರೆ ಮಕ್ಕಳೇ, ಸ್ಟೇಡಿಯಂ ಒಳಗಡೆ. ಕಬಡ್ಡಿ, ಇದು ನಮ್ಮ ಗ್ರಾಮೀಣ ಕ್ರೀಡೆ ಕಬಡ್ಡಿ ಅಲ್ವಾ? ಹಳ್ಳಿಗಳೇ ಜಾಸ್ತಿ ಹೆಚ್ಚಾಗಿ ಆಡುವಂತಹ ಆಟ ಯಾವುದು? ಕಬಡ್ಡಿ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಆಡ್ತೀವಿ. ಕಬಡ್ಡಿ ಅಂದರೆ ಬಹಳ ಇಷ್ಟ ಆಗುತ್ತೆ ಅಲ್ವಾ ಮಕ್ಕಳೇ? ಇಲ್ಲಿ ಬರ್ತಾ ಇರೋಂತಹ ಚಿತ್ರಗಳನ್ನ ಸ್ವಲ್ಪ ನೋಡಿ. ಇದು ಒಂದು ನ್ಯೂಸ್ ಪೇಪರ್ನ ಕಟಿಂಗ್ಸ್ನ ನಾನು ನಿಮಗೆ ಮುಂದೆ ತಂದಿದ್ದೇನೆ. अच्छा देखिए, the teens who are all set to shine in Russia. ಮಕ್ಕಳೇ, ಈ टीनेज ಅಂತಂದರೆ अंडर 18, बिलो 18, 18 साल से कम उम्र के जो खिलाड़ी यहाँ पे जो है वो रशिया जाने के लिए तैयार है. तो वो पहला चित्र वो था. दूसरा चित्र यहाँ पे देखिए, उन खिलाड़ियों के आदमी हमारे राष्ट्र ध्वज है. तीसरा दृश्य हमने देखा कि वहाँ पे वे बैठे हैं. ಮಕ್ಕಳೇ, ಆಟದ ಇನ್ನೊಂದು ಪ್ರಕಾರ ಇದೆ. ಒಂದು ಮೈದಾನಿ ಖೇಲ್, ಇನ್ನೊಂದು घरेलू खेल. मैदानी ಅಂತಂದರೆ ಏನು ಮಕ್ಕಳೇ? मैदानದಲ್ಲಿ ಆಟ ಆಡೋದು. मैदान में जो खेल खेलते हैं उसे मैदानी खेल कहते हैं. और जो घर के अंदर का मतलब है स्टेडियम के अंदर भी हो सकता है. घर में बैठ के खेलने वाले खेलों को हम क्या कहते हैं? घरेलू खेल कहते हैं. उसमें प्रकार है वॉलीबॉल, हॉकी, क्रिकेट, ये सभी मैदानी खेल है. घरेलू खेल के अंतर्गत आती है शतरंज, कैरम, पासा आदि. देखिए यहाँ पर इसकी चित्र देखिए, ये तो घरेलू खेल का चित्र में दिखा रही हूँ आपको. हाँ, राज्य और राष्ट्र के स्तर पर खिलाड़ियों को पुरस्कार दिए जाते हैं, जैसे अर्जुन, एकलव्य, द्रोणाचार्य, ध्यानचंद, राजीव खेल रत्न आदि. अच्छा बच्चों, जो भी खिलाड़ियाँ जो खेल खेलते हैं राष्ट्र के लिए या राज्य के लिए, उनको गौरव देना हमारा कर्तव्य बनता है. तो जो कोई भी साधना करते हैं उन्हें पुरस्कार दिया जाता है. ಮಕ್ಕಳೇ, ಇಲ್ಲಿ
ಪ್ರಶಸ್ತಿಗಳ ಚಿತ್ರಗಳನ್ನ ನಾವು ನೋಡ್ತಾ ಇದ್ದೇವೆ. देखिए यहाँ पे राजीव खेल रत्न, ध्यानचंद, एकलव्य, द्रोणाचार्य, अर्जुन प्रशस्ति, ये सब हम देख रहे हैं. ಮಕ್ಕಳೇ ಅನೇಕ ಪ್ರಶಸ್ತಿಗಳನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಇದಕ್ಕೂ ಮುಂಚೆ ಒಂದು ವಿಡಿಯೋ ಕ್ಲಿಪ್ ಅನ್ನು ನಾವು ನೋಡ್ತೇವೆ. ಮಕ್ಕಳೇ ಆಟದಲ್ಲಿ ಗೆದ್ದಂತಹ ಕ್ಷಣದ ವಿಡಿಯೋವನ್ನು ನಾವಿಲ್ಲಿ ನೋಡಿದ್ವಿ ಇಷ್ಟುವರೆಗೂ. ಹೇಗನ್ನಿಸ್ತಿದೆ ಮಕ್ಕಳೇ? ಅವರಿಗೆ ಈ ರೀತಿ ಪ್ರಶಸ್ತಿಗಳನ್ನ ಕೊಟ್ಟು ಗೌರವಿಸಲಾಗತ್ತೆ. ಅರ್ಜುನ ಪ್ರಶಸ್ತಿ ವಿಜೇತರು ಇವ್ರ ಹೆಸರು ಏನಪ್ಪ ಅಂತಂದರೆ ಬ್ರೂನೋ ಕೊಟಿನೋ ಅಂತ. ಇವರೊಬ್ಬರು ಫುಟ್ಬಾಲ್ ಪ್ಲೇಯರ್. ಏಕಲವ್ಯ ಪುರಸ್ಕಾರ ಯಾರಿಗೆ ಸಿಕ್ಕಿದೆ ಅಂತ ನೋಡೋಣ. ಬಹಳ ಖುಷಿಯ ವಿಚಾರ, ಇವರು ನಮ್ಮವರೇ, ರಾಹುಲ್ ದ್ರಾವಿಡ್ ಅವರು. ದ್ರೋಣಾಚಾರ್ಯ ಪ್ರಶಸ್ತಿ ಇವರು ಪುಲೇಲ ಗೋಪಿಚಂದ್ ಅಂತ ಮಕ್ಕಳೇ. ಇವರು ಬ್ಯಾಡ್ಮಿಂಟನ್ ಪ್ಲೇಯರ್ ಪ್ಲಸ್ ಕೋಚ್. ಧ್ಯಾನ್ ಚಂದ್ ಪುರಸ್ಕಾರ ಮಕ್ಕಳೇ, ಧ್ಯಾನ್ ಚಂದ್ ಪುರಸ್ಕಾರವನ್ನು ಪಡೆದಂತಹ ಒಬ್ಬ ಸಾಧಕರನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಇದು ರಾजीव खेल रत्न. ये जो है राजीव खेल रत्न पुरस्कार हमारे सचिन तेंदुलकर जी को दिया जा रहा है. पुरस्कार के साथ साथ बच्चों उन लोगों को धनराशि भी दी जाती है. अच्छे खिलाड़ियों को और पुरस्कार प्राप्त खिलाड़ियों को भी राज्य सरकार, केंद्र सरकार, बैंक और कई कंपनियों में नौकरी दी जाती है. पुरस्कार खिलाड़ियों को नौकरियों की भर्ती में भी आरक्षण की सुविधा मिलती है. इतना ही नहीं, रेल, हवाई जहाज आदि में सफ़र करने के लिए विशेष रूप से आरक्षण भी सुविधा दी जाती है. नोड़ी मकला देखो बच्चों, अनेक कंपनियों ने अपने इन खिलाड़ियों को अपने अंबेसिडर बना के रखा है. प्रतिनिधि ಅಂತಂದ್ರೆ ನಾನು ಈಗಷ್ಟೇ ಹೇಳಿದೆ, ಅಲ್ಲಿ ನೋಡಿದ್ದೀವಿ ಸಚಿನ್ ಬೂಸ್ಟ್ ಇಸ್ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅಂತ ಹೇಳೋರು, ಪೆಪ್ಸಿದು. ಹಾಗೆ ಅನೇಕ ಕಂಪ್ನಿಗಳು ಇಂತಹ ಕ್ರೀಡಾಪಟುಗಳು ತಮ್ಮ ಅಂಬಾಸಿಡರ್ ಆಗಿ ಕೆಲಸವನ್ನ ಮಾಡಿಸ್ತಾರೆ, ಪ್ರತಿನಿಧಿಗಳನ್ನಾಗಿ ತಗೊಳ್ತಾರೆ. जीवन में खेलों का स्थान बहुत महत्वपूर्ण है. खेल छात्र जीवन का महत्वपूर्ण अंग है. छात्रों के लिए पढ़ाई के साथ साथ क्या करना है, खेल भी खेलना चाहिए. इससे क्या होता है, खेलों से धैर्य, लगन, परिश्रम, उत्साह तथा परस्पर सहयोग आदि गुणों का विकास होता है. ಮಕ್ಕಳೇ, ಆಟ ಆಡೋದ್ರಿಂದ ಏನು ಉಪಯೋಗ ಅಂತ ನಾನು ಈಗಷ್ಟೇ ನಿಮಗೆ ಅನೇಕ ಉದಾಹರಣೆಗಳ ಸಮೇತ ಹೇಳ್ತಾ ಬಂದೆ. ಇದರಿಂದ ಏನಾಗುತ್ತೆ, ಧೈರ್ಯ ಬರುತ್ತೆ, ಪರಿಶ್ರಮ, ಉತ್ಸಾಹ ಇದೆಲ್ಲ ಬಿಲ್ಡ್ ಆಗುತ್ತೆ. ಮತ್ತು ನಾವು ಆಟ ಆಡಬೇಕಾದ್ರೆ ತನ್ಮಯತೆಯನ್ನು ಧ್ಯಾನದಿಂದ ನಾವೇನು ಮಾಡಬೇಕು, ಆಟ ಆಡಬೇಕಾಗುತ್ತೆ. ಇದರಿಂದ ನಮಗೆ ಓದೋದಕ್ಕೂ ಬಹಳ ಸುಲಭ ಆಗುತ್ತೆ. बच्चों में जो खेल की प्रवृत्ति जो है उसे बढ़ाने के लिए, बढ़ोतरी देने के लिए बच्चों को एक खेल दिवस का आयोजन स्कूलों में करते हैं. मकले इवर यारो बच्चों, ये कौन है? ये है हमारे नेहरू जी. हमारे देश में खेलों का विकास एवं उन्हें विश्व स्तर पर लाने का श्रेय प्रधानमंत्री जवाहरलाल नेहरू को विशेष योगदान है. नेहरू जी को खेलों में विशेष रुचि थी. ಮಕ್ಕಳೇ, ನೆಹರು ಅವರಿಗೆ ಆಟಗಳಲ್ಲಿ ಬಹಳ ಆಸಕ್ತಿ ಇತ್ತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಕ್ರೀಡಾಪಟುಗಳನ್ನ ಕೊಂಡೊಯ್ಯುವಂತಹ ಶ್ರೇಯಸ್ಸು ಅಥವಾ ಗೌರವ ಇವರಿಗೆ ಸಲ್ಲತ್ತೆ. ಇದು ನೆಹರು ಸ್ಟೇಡಿಯಂ. ನಮ್ಮ ಬೆಂಗಳೂರಿನಲ್ಲಿ ಒಂದು ಸ್ಟೇಡಿಯಂ ಇದೆ. ಯಾವುದು? ಕಂಠೀರವ ಒಳಾಂಗಣ ಕ್ರೀಡಾಂಗಣ. 1951 ಭಾರತದಲ್ಲಿ ನೆಹರೂರವರು ಆಯೋಜಿಸೋದ್ರ ಮೂಲಕ ಆಟಗಳಿಗೆ ಅವ್ರು ಏನು ಮಾಡ್ತಾರೆ, ಹೆಚ್ಚಿನ
ಪ್ರಾಶಸ್ತ್ಯವನ್ನು ಕೊಡ್ತಾರೆ ಮಕ್ಕಳೇ. अच्छा बच्चों, नेहरू के अनुसार खेल कैसे होना चाहिए? नेहरू जी के अनुसार खेल को खेल की भावना से ही खेलना चाहिए. ಆಟವನ್ನು ಆಟದ ದೃಷ್ಟಿಕೋನ, ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅಂತ ನಾವು ಏನು ಕರಿತೀವಿ ಅದು ಎಲ್ಲರಲ್ಲೂ ಇರಬೇಕು. ಆಟವನ್ನು ಆಟವಾಗೇ ತಗೊಳ್ಬೇಕು. अच्छा देखो बच्चों, गांधी जी के अनुसार स्वास्थ्य के लिए व्यायाम आवश्यक मानते हैं. तो व्यायाम की एक अंग ही है, क्या है, हमारी ये जो खेल है. ಗಾಂಧೀಜಿ ಅವ್ರ ಪ್ರಕಾರ ಆರೋಗ್ಯವಂತರಾಗಿರಬೇಕು ಅಂತಂದ್ರೆ ವ್ಯಾಯಾಮ ಮಾಡಬೇಕು. ವ್ಯಾಯಾಮದ ಒಂದು ಅಂಗ ಅಂತ ನಾವು ಆಟವನ್ನು ಪರಿಗಣಿಸ್ಬೋದಲ್ವ ಮಕ್ಕಳೇ? ಹೌದು. ಹಾಂ, ಎಷ್ಟು ಚೆನ್ನಾಗಿದೆ ಅಲ್ವಾ? खेलों द्वारा हम नाम के साथ साथ धन भी कमा सकते हैं और स्कूलों में खेल दिवस का आयोजन होता है क्योंकि बच्चों को स्वस्थ रहना अत्यंत आवश्यक है. ಮಕ್ಕಳೇ, ಶಾಲೆಗಳಲ್ಲಿ ಸ್ಪೋರ್ಟ್ಸ್ ಡೇನ ಇಟ್ಟುವಂತಹ ಉದ್ದೇಶ ಏನಪ್ಪ ಅಂತಂದರೆ ಮಕ್ಕಳಲ್ಲಿ ಬರೀ ಓದೋದ್ರು ಅಲ್ಲ, ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೋಸ್ಕರ ನಮಗೆ ಆಟನೂ ಅತ್ಯಂತ ಅವಶ್ಯಕ. स्वामी विवेकानंदर उक्तिಯನ್ನು ನಾನು ನಿಮಗೆ ಮುಂಚೆನೇ ಹೇಳಿದ್ದೇನೆ, ಸ್ವಸ್ಥ ಶರೀರ में स्वस्थ मस्तिष्क का निवास होता है. हाँ ಮಕ್ಕಳೇ, ಎಷ್ಟು ಚೆನ್ನಾಗಿತ್ತು ಅಲ್ವಾ ಈ ಪಾಠ? ಹಾಗೆ ಮಕ್ಕಳೇ, खेलों की दुनिया कैसी है? खेलों की दुनिया कैसी है बच्चों? खेलों की दुनिया में सदा आनंद और उल्लास का वातावरण रहता है. व्यक्तिगत खेलों के उदाहरण दीजिए. तैरना, दौड़ना, तीर चलाना, नाव चलाना, छलांग मारना, बिलियर्ड्स, शूटिंग आदि जो है व्यक्तिगत खेल है. हम हृष्ट पुष्ट कैसे बन सकते हैं? खेलों से हमारे अंगों की कसरत होती है, इससे हृष्ट पुष्ट बनते हैं. अच्छा बच्चों, खेलों से क्या लाभ है? खेलों से तन मन स्वस्थ होता है. छात्रों में धैर्य, लगन, परिश्रम, उत्साह, परस्पर सहयोग आदि गुणों का विकास होता है. नाम के साथ साथ धन भी कमा सकते हैं. अच्छा बच्चों, यहाँ पे आपके लिए एक एक्टिविटी है. देखिए, एक यहाँ पे बहुत सारे खेलों की सामग्री है. आप लोगों को बताना है एक कौन सी गेम है. पहला कौन सा है बताइए मुझे? गुल्ली डंडा. हाँ हाँ, आपने ठीक कहा. दूसरा कौन सी है? ಬ್ಯಾಡ್ಮಿಂಟನ್. ತೀಸರಾ है ಸ್ಥೋಲಿಯಾ. ನಮ್ಮ ಕನ್ನಡದಲ್ಲಿ ಹೇಳ್ತೀವಿ, ಅಚ್ಚ ಕನ್ನಡದಲ್ಲಿ ಲಗೋರಿ ಆಟ ಅಂತ ಹೇಳ್ತೀವಲ್ಲ ಮಕ್ಕಳೇ, ಅದು. अच्छा, चौथा कौन सा है बताइए? हाँ, आपने सही कहा, शतरंज. हाँ, पांचवा कौन सा है? शटल बैडमिंटन है. अच्छा, चौथा हो गया. अभी खोनियली बास्केटबॉल. यहाँ पे अनुरूपता प्रश्न दिया जा रहा है, देख लीजिए. अच्छा, शतरंज जो है मानसिक खेल है, तो बैडमिंटन कौन सा खेल है? शारीरिक खेल. क्रिकेट जो है मैदानी खेल है. कैरम घरेलू खेल. ठीक कहा आपने. तेंदुलकर जो है क्रिकेट है. ध्यानचंद किससे जुड़े हैं? हॉकी. सही कहा आपने. अच्छा, तैरना जो है व्यक्तिगत खेल है, तो कबड्डी कौन सा खेल है? अच्छा, आपने ठीक कहा, सामूहिक खेल है. कैसे लगा बच्चों? अब जल्दी जल्दी गृह कार्य लिख लीजिए. प्रश्न एनो, राज्य और राष्ट्र स्तर पर खिलाड़ियों को कौन कौन से पुरस्कार दिए जाते हैं? दूसरा प्रश्न है, अपने पसंदीदा खेल के बारे में 5 वाक्यों में लिखिए. पाठ ಹೇಗಿತ್ತು ಮಕ್ಕಳೇ? हाँ, बहुत अच्छा लगा ना आपको? खेल की प्रकार. ಹಾಂ ಮಕ್ಕಳೇ, ಆಟಗಳು, ಆಟದ ಪ್ರಕಾರಗಳು, ಆಟದಲ್ಲಿ ಸಿಗುವಂಥ ಮನೋರಂಜನೆ ಎಲ್ಲನೂ ನೀವು ನೋಡಿದಿರಲ್ಲ, ಹೇಗೆ ಅನಿಸ್ತು? ಬಹಳ ಖುಷಿ ಆಯ್ತಲ್ವ? ಸರಿ ಮಕ್ಕಳೇ, ಮುಂದಿನ ಪಾಠದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಎಲ್ಲರೂ ಆರೋಗ್ಯವಂತರಾಗಿರಿ.